ಸಂತ ಶ್ರೀರಂಗ ಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜರೇಣವ. ಪುಷ್ಪ ಪದ್ಧತಿಯಲ್ಲಿ 16ನೇ ಶ್ಲೋಕ. ಧನ್ಯೈಹಿ ತ್ವಯಿ ತ್ರಿದಶರಕ್ಷಕ ಪಾದರಕ್ಷೆ ಪುಷ್ಪಾಣಿ ಕಾಂಚನಮಯಾನಿ ಸಮರ್ಪಿತಾನಿ ವಿಸ್ರಂಸಿನ ವಿನಮತೋ ಗಿರೀಶೋತ್ತಮಾಂಗಾತ್ ಆರಗ್ವದೇನ ಮಿಳಿತಾನ್ಯ ಪೃಥಕ್ ಭವಂತಿ. ಈಗ ಮೌಳಿ ಶಂಭು ಗಿರೀಶೋತ್ತಮಾಂಗೆ, ಉತ್ತಮ ಅಂಗದಲ್ಲಿ ಗಿರೀಶ ಏನಿಟ್ಕೊಂಡಿರ್ತಾನೆ? ಕಾಂಚನ ಪುಷ್ಪಾಣಿ. ಅವನು ಕೇತಕಿ ದಳವನ್ನು ಇಟ್ಕೊಂಡಿರ್ತಾನೆ. ಅದು ಯೆಲ್ಲೋ ಕಲರ್ನಲ್ಲಿರುತ್ತೆ ಪುಷ್ಪ. ಅದನ್ನು ಹೇಳ್ತಾರೆ ಇಲ್ಲಿ. ಮಹಾರಾಜರುಗಳೆಲ್ಲ ತ್ರಿದಶಾಧೀಶ್ವರ, ತ್ರಿದಶ ರಕ್ಷಕ ಪಾದರಕ್ಷೆ. ದೇವತೆಗಳನ್ನು, ನಿತ್ಯಸೂರಿಗಳನ್ನು, ಸರ್ವ ಜಗತ್ತನ್ನು ರಕ್ಷಣೆ ಮಾಡುವಂಥ ಪರಮಾತ್ಮನ ಪಾದುಕಾದೇವಿಯೇ. ಅವನು ಯಾರು? ರಂಗನಾಥ, ರಂಗಪಾದುಕೆ. ಎಲ್ಲರೂ ನಿನಗೆ ಒಳ್ಳೆಯ ಸುಂದರವಾದ ಆ ದೇವತೆಗಳೆಲ್ಲ ಚಿನ್ನದ ಪುಷ್ಪದಿಂದ ನಿನಗೆ ಅಲಂಕಾರ ಮಾಡೋಕ್ಕೆ, ಅರ್ಚನೆ ಮಾಡೋಕ್ಕೆ ಅದನ್ನು ಅಲ್ಲಿ ಸಮರ್ಪಣೆ ಮಾಡಿರ್ತಾರೆ. ಶಂಭು ಬರ್ತಾನೆ, ಗಿರೀಶ. ಅವನು ಬಂದು ನಮಸ್ಕಾರ ಮಾಡ್ತಾನೆ. ಅವನು ಆ ಕೇತಕಿ ಇದನ್ನು ಹಾಕ್ಕೊಂಡಿರ್ತಾನೆ, ತಲೆಯಲ್ಲಿ ಯಾವಾಗಲೂ ಅದನ್ನು ಧರಿಸ್ಕೊಂಡಿರ್ತಾನೆ. ಅದು ಚಿನ್ನದ ಬಣ್ಣನೇ ಇರುತ್ತೆ. ಇವರು ಚಿನ್ನದ ಪುಷ್ಪ ಸಮರ್ಪಣೆ ಮಾಡಿದ್ದಾರೆ. ಶಂಭು ಅದನ್ನು ನಮಸ್ಕಾರ ಮಾಡ್ತಾ ಆ ಹೂವಲ್ಲಿ ಸಮರ್ಪಣೆ. ನಾವು ಅನ್ಕೋತೀವಿ ನಾವು ಮುಡ್ಕೊಂಡಿರೋ ಹೂವಲ್ವ, ಅದು ಹೆಂಗೆ ಸಮರ್ಪಣೆ ಅಂತ. ನಿಮ್ಗೆ ಬರಬೇಕಿಲ್ಲಿ ಕ್ವಶ್ಚನ್ನು. ಆಗಲಿಲ್ವಾ? ಬರಬೇಕು ಕ್ವಶ್ಚನ್ನು. ಆದರೆ ತಲೆ ಮೇಲೆ ತಾನೇ ಇಟ್ಕೊಂಡು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು, ಕೆಳಗಿಟ್ಕೊಳ್ಳಾಗಿಲ್ಲ. ಉತ್ತಮ ಅಂಗದಲ್ಲಿ ಇರುವಂಥದ್ದನ್ನು ಸಮರ್ಪಣೆ. ಅದರಿಂದ ನಾವು ಮುಡ್ಕೊಂಡಿದ್ದು ಹೂವನ್ನು ಸಮರ್ಪಣೆ ಮಾಡಿಬಿಡ್ಬೋದಾ? ಹಾಗೆ ಅಂದ್ಕೊಂಡು ಅದು ಬೀಳತ್ತಲ್ಲಿ, ಅವನನ್ನು ನಮಸ್ಕಾರ ಮಾಡಿದಾಗ ಬೀಳತ್ತೆ. ಆಗ ಆ ಪುಷ್ಪಕ್ಕೂ ಇದನ್ನು ಬೇರೆಯವರು ಸಮರ್ಪಣೆ ಮಾಡಿರುವಂಥ, ಮಹಾರಾಜರುಗಳು ಮಾಡಿರುವಂಥ ಈ ಪುಷ್ಪಕ್ಕೂ, ಚಿನ್ನದ ಪುಷ್ಪಕ್ಕೂ ವ್ಯತ್ಯಾಸ ಇರೋದಿಲ್ಲ ಅಂತ ಹೇಳಿ, ವ್ಯತ್ಯಾಸ ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಯಾವ ವ್ಯತ್ಯಾಸವೂ ಇಲ್ಲ, ಒಂದೇ ವಿಧವಾಗಿ ಕಾಣಿಸುತ್ತೆ. ಅದರಿಂದ ನೀನು ಎಲ್ಲವನ್ನೂ ಸ್ವೀಕಾರ ಮಾಡ್ತೀಯ, ಏನು ಕೊಟ್ಟರು. ಪರಮಾತ್ಮನಿಗೆ ಹೇಗೆ ಎಲ್ಲವೂ ಒಂದು. ನೀನು ಎಂತಹ ಆರ್ಡಿನರಿ ಪುಷ್ಪ ಕೊಟ್ಟರೂ ಒಂದೇ, ಬೆಳ್ಳಿದೋ ಚಿನ್ನದೋ ಪುಷ್ಪ ಕೊಟ್ಟರು ಅವನಿಗೆ ವ್ಯತ್ಯಾಸ ಇಲ್ಲ. ಆದರೆ ನಿನ್ನ ಭಕ್ತಿ ವ್ಯತ್ಯಾಸ. ಗೋದತಾಯ ಮತ್ತು ಅವರು ಶ್ರೀನಿವಾಸನಿಗೆ ಸಮರ್ಪಣೆ ಮಾಡಿದ್ದಂಥ ರಾಜ ಮತ್ತು ಕುಂಬಾರ, ಅವನು ಇಲ್ಲಿಂದ ಸಮರ್ಪಣೆ ಮಾಡಿದ್ದಾನೆ, ಅಲ್ಲಿ ಅವನು ಸ್ವೀಕಾರ ಮಾಡ್ಕೊಂಡಿದ್ದಾನೆ. ನಾವು ಕೇಳ್ತೀವಲ್ಲ, ಈಗ ಇಲ್ಲಿ ತರ್ಪಣ ಕೊಟ್ಟರೆ ಅಲ್ಲೆಲ್ಲಿ ಹೋಗುತ್ತೆ ಅವ್ರಿಗೆ ಅಂತ. ಈಗ ಶ್ರೀನಿವಾಸನಿಗೆ ಇಲ್ಲಿ ಸಮರ್ಪಣೆ ಮಾಡಿದ್ದು ಮಣ್ಣಿನ ಹೂವು ಅಲ್ಲಿ ಹೋಗಲಿಲ್ವಾ ಪರಮಾತ್ಮನ ಪಾದಕ್ಕೆ? ಅವನು ಎಲ್ಲಿ ಮಣ್ಣಿಗೆ ಮಡಿಕೆ ಮಾಡ್ತಾ ಇರ್ತಾನೋ ಅಲ್ಲಿ ಒಂದು ವಿಗ್ರಹ ಇಟ್ಕೊಂಡು ಅದಕ್ಕೆ ಸಮರ್ಪಣೆ ಮಾಡಿದ್ದಾನೆ ಮಣ್ಣಿನ ಹೂವನ್ನು. ಆ ಮಣ್ಣಿನ ಹೂವು ಪರಮಾತ್ಮ ಅಲ್ಲಿ ಸ್ವೀಕಾರ ಮಾಡಿದ್ದಾನೆ. ಅಂದರೆ ಅರ್ಥ ಏನು? ಇವನು ಕೊಟ್ಟಂಥ ಭಕ್ತಿ, ಇವನು ಭಕ್ತಿಯಿಂದ ಕೊಟ್ಟಿದ್ದು ಅದನ್ನು ಸ್ವೀಕಾರ ಮಾಡ್ತಾನೆ, ಇದನ್ನು ಸ್ವೀಕಾರ ಮಾಡ್ತಾನೆ. ಆದರೆ ಅವರಿಗೆ ಇಷ್ಟವಾದದ್ದು ಯಾವುದು? ಎಲ್ಲಿಂದಲೋ ಕೊಟ್ಟರು, ದೂರದಲ್ಲಿದ್ದರೂ ದೂರಸ್ಥನಾದರೂ ಅದನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ನಿನ್ನ ಭಕ್ತಿನೇ ಕಾರಣ. ಸೊ ಹೇಗೆ ನಾವು ಹೇಳ್ತೀವೋ, ಕ್ಲಾಸಲ್ಲಿ ಎಲ್ರಿಗೂ ಒಂದೇ ಥರ ಬುದ್ಧಿ ಇಲ್ಲ, ಯಾರ್ಯಾರು ಎಷ್ಟು ಗ್ರಹಣ ಮಾಡ್ತಾರೋ ಗೊತ್ತಿಲ್ಲ, ವ್ಯತ್ಯಾಸ ಇದೆ. ಹೇಳಿದ್ರೋ ಇಲ್ವೋ? ಗುರುಗೆ ಎಲ್ಲ ಶಿಷ್ಯರು ಒಂದೇ, ಆದರೆ ಅವರವರ ಗ್ರಹಣ ಶಕ್ತಿಯಿಂದ ಅವರವರು ಅದನ್ನು ಸ್ವೀಕಾರ ಮಾಡ್ಕೊಳ್ತಾರೆ. ಎಲ್ರಿಗೂ ಒಂದೇ ಥರ ಮಾಡೋಕ್ಕಾಗಲ್ಲ, ಎಷ್ಟು ಟೀಚ್ ಮಾಡಿದ್ರೂ ಆಗಲ್ಲ, ಅವರ ಶಕ್ತಿ ಅಷ್ಟೇ. ಅದೇ ಥರನೇ ಭಕ್ತಿನಲ್ಲೂ ಅದೇ ಥರನೇ. ಆದರೆ ಭಕ್ತಿನಲ್ಲಿ ಒಂದು ಚಿಕ್ಕ ಮಗುಗೂ ಎಂತಹ ಮೇಧಾವಿಯ ಭಕ್ತಿ ಇವನಿಗಿರ್ಬೋದು, ಅವನು ಜ್ಞಾನದಿಂದ ಭಕ್ತಿಯನ್ನು ಮಾಡಿದಿರ್ಬೋದು, ಇವನಿಗೇನೂ ಇಲ್ಲದೇನೆ ಭಕ್ತಿ ಬಂದಿರ್ಬೋದು, ನಿಜವಾದ ನೈಜಿಕವಾದಂಥ ಭಕ್ತಿ. ಅದರಿಂದ ಇಲ್ಲಿ ಅದನ್ನೇ ಹೇಳ್ತಾರೆ. ಚಿನ್ನದ ಹೂಗಳಿಗೂ ಶಿವನ ತಲೆ ಮೇಲೆ ಹೂವಾಗಿದ್ದ ಪಾದುಕೆ ಮೇಲೆ ಬಿದ್ದಂಥ ಆ ತಾಳೆ ಹೂವಿಗೂ ತಾಳೆಗರಿಗೂ ವ್ಯತ್ಯಾಸ ಇಲ್ಲ. ತಾಳೆ ಅಂತ ಇಟ್ಕೊಳ್ಳಿ, ಕೇತಕ್ಕೆ ಅಂದರೆ ತಾಳೆ, ಎಲ್ಲೋ ಯಾವುದಾದ್ರೂ ಎಲ್ಲೋ ಪುಷ್ಪ. ಕನ್ನೈದಿಲೆ ಅಂದರೆ ಅದು ಪಿಂಕ್ ಕಲರ್ನಲ್ಲಿರುತ್ತೆ, ಇವನು ಅದಕ್ಕೆ ಕೇತಕಿ ಯಾವಾಗಲೂ ಎಲ್ಲೋ. ತಾಳೆದಿಷ್ಟುದ್ದ ಇರುತ್ತಲ್ಲ ಅದು ಯಾವಾಗಲೂ ಎಲ್ಲೋ ಇರುತ್ತೆ. ಅದನ್ನು ಹೇಳ್ತಾರೆ, ಪುಷ್ಪಾಣಿ ಕಾಂಚನಮಯಾನಿ ಸಮರ್ಪಿತಾನಿ
ವಿಶ್ರಂಸಿನ ವಿನಮತೋ ಗಿರೀಶೋತ್ತಮ ಅಂಗಾತ್. ವಿಶ್ರಂಸಿನ ಬಿದ್ದಂತಹ, ತಲೆ ಮೇಲಿಂದ ಬಿದ್ದಂತಹ ಕೇತಕಿ ದಳ ಆರಗ್ವದೇನ ಮಿಳಿತಾನಿ ಅಪೃಥಕ್ ಭವಂತಿ. ಅಪೃಥಕ್ ಅಂದರೆ ಬೇರೆ ಬೇರೆ ಕಾಣಿಸೋದಿಲ್ಲ, ಒಂದೇ ಕಾಣಿಸುತ್ತೆ. ಸಂಸ್ಕೃತ ಪದ. ಅದರಿಂದ ಆಚಾರ್ಯರೆಲ್ಲ ಪರಮಾತ್ಮನ ತಿರುವಡಿನಲ್ಲಿ ಇರೋದರಿಂದ ಎಲ್ಲರೂ ಒಂದೇ. ಈ ಆಚಾರ್ಯ ಕಡಿಮೆ ಇಲ್ಲ. ಪಾದುಕಾದೇವಿಯ ಸ್ಪರ್ಶ ಉಂಟಾದ ತಕ್ಷಣ ಎಲ್ಲ ಒಂದೇ, ಅದು ಯಾವುದು ಬೇರೆ ಥರ ಕಾಣಿಸಲ್ಲ. ಸೊ ಎಲ್ಲರನ್ನೂ ದೇವರಂತೆ ನೋಡು, ಅಲ್ಲಿ ಭೇದ ಮಾಡಬೇಡ. ಆಚಾರ್ಯ ದೇವೋಭವ ಅನ್ವಯಿಸ್ಕೊಳ್ಳಿ ಅಲ್ಲಿಗೆ. ಸೊ ಆಳ್ವಾರೆಲ್ಲ ಒಂದೇ. ಆತ್ಮ ಅಂತ ಹೇಳಿದ್ರೂ ಆತ್ಮ ಅವಯವ ಅಂದ್ರೂ ಒಂದೇ. ಆದರೆ ಆ ತತ್ಕೃತ ನ್ಯಾಯದಲ್ಲಿ ಆತ್ಮ ಯಾವಾಗಲೂ ಇದ್ದರೆ ತಾನೇ ಶರೀರ ಅಂಥೇಳಿ ಅದು ಇಂಪಾರ್ಟೆನ್ಸ್ ಕೊಡಬೇಕು. ಅದರ್ವೈಸ್ ಎಲ್ಲ ಆಳ್ವಾರ್ಗೂ ಆಳವಾದ ಭಕ್ತಿನೇ ಇದ್ದಿದ್ದು ಪರಮಾತ್ಮನೇ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ, ವಿಶ್ವೋಪಸರ್ಗಶಮನಂ ತ್ವೈಮನ್ಯಮಾನೈ ವೈಮಾನಿಕೈ ಪ್ರಣೀತಂ ಮಣಿಪಾದರಕ್ಷೆ ಪದ್ಮಾಸಗಾಯ ಪದಪದ್ಮನ ಖರ್ಚಿಶಸ್ತೆ ಪುಷ್ಪೋಪಹಾರ ವಿಭವಂ ಪುನರುಕ್ತಯಂತಿ. ಪುಷ್ಪ ಉಪಹಾರ ವಿಭವ ಅಂದರೆ ಐಶ್ವರ್ಯ. ಪುಷ್ಪನೂ ಸಾಮಾನ್ಯನಲ್ಲ, ಪರಮಾತ್ಮನಿಗೆ ಅಲಂಕಾರ ಭೂಷಣಗಳೆಲ್ಲ ಅವನ ವಿಭೂಷಣ, ಸ್ಪೆಷಲ್, ಅದನ್ನೆಲ್ಲ ಹಾಕಿರ್ತಾರೆ. ಅದರಿಂದ ಈಗ ಪಾದುಕಾದೇವಿ ಏನು ಮಾಡ್ತಾಳೆ, ಲೋಕವನ್ನೇ ಸಂರಕ್ಷಣೆ ಮಾಡುವಂಥ ಶಕ್ತಿ ಉಂಟು ಹೇಮಭೂಷಿತೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಅಲ್ವಾ ಪಾದುಕೆನ. ರಾಮನಿಗೆ ಹೇಗೆ ಪೂರ್ತಿ ಪ್ರಪಂಚವನ್ನೇ ರಕ್ಷಣೆ ಮಾಡುವಂಥ, ರಾಜ್ಯಭಾರ ಮಾಡುವಂಥ ಶಕ್ತಿ ಇದೆಯೋ ಅದನ್ನೆಲ್ಲ ಪಾದುಕೆ ಕೊಟ್ಟು ಕಳಿಸಿದ್ದಾನೆ. ಸೊ ಇವಳೇನು ಮಾಡ್ತಾಳೆ, ಲೋಕದ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂಥವಳು ಪಾದುಕೆ. ಪರಮಾತ್ಮನ ಶಕ್ತಿ ಎಲ್ಲ ಇದೆ, ಯಾವ ತೊಂದರೆನೂ ಬರದಂತೆ ಎಲ್ಲ ಪ್ರಜೆಗಳಿಗೂ ಎಲ್ಲರಿಗೂ ಸುಖವಾಗಿರಬೇಕು ಅನ್ನುವಂಥದ್ದೇ ಉದ್ದೇಶ ರಾಜನಿಗೆ. ಈಗ ಇವಳು ರಾಣಿ ಪಾದುಕಾದೇವಿ, ಅದರಿಂದ ಅವಳು ರಾಣಿ ಆದಮೇಲೆ ರಾಜನಿಗೆ ಅವರವರ ತೋಟದಲ್ಲೋ ಎಲ್ಲೋ ಬೆಳೆದಂಥ ಎಲ್ಲ ವಿಧ ವಿಧವಾದ ಪುಷ್ಪಗಳನ್ನ ತಂದುಕೊಡ್ತಾರೆ ರಾಜನಿಗೆ. ಟ್ಯಾಕ್ಸ್ ಅಂದರೆ ಏನು? ಟ್ಯಾಕ್ಸ್ ಅಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಹಣವನ್ನು ಕೊಡ್ತಾರೆ, ಅದಿಲ್ಲ. ಅವರವರು ಏನೇನು ಬೆಳೀತಾ ಇದ್ರೋ ಅದನ್ನು ತೊಗೊಂಡೋಗಿ ಕೊಡೋದು ಕಪ್ಪ ಕಾಣಿಕೆಯಾಗಿ. ಸೊ ರಾಜನಿಗೆ ಆ ಇದ್ದಂಥ ಎಲ್ಲ ಐಶ್ವರ್ಯದಲ್ಲೂ ಒಂದು ಭಾಗ ಹೋಗ್ತಾ ಇತ್ತಲ್ಲ, ಸೊ ಅವನದ್ದೇ. ಸೊ ಅದನ್ನು ಕೊಡಬೇಕು ಅವನಿಗೆ ಫಸ್ಟು. ಅದೇ ಥರ ಸಮರ್ಪಣೆ ಮಾಡಬೇಕು. ಯಾವ ಪುಷ್ಪ ನಿಮ್ಮ ಮನೇಲಿ ಬಿಟ್ಟರೂ ಅದು ಪರಮಾತ್ಮನಿಗೆ ಫಸ್ಟು, ಅವನ ಭಾಗ, ಅದು ದೇವ ಭಾಗ. ಅದಕ್ಕೆ ದೇವ ಭಾಗ ಹೋಗಲೇಬೇಕು, ಕೊಡಲೇಬೇಕು. ಅದಕ್ಕೆ ಅವರು ತಿರುಕೊಟ್ಟಿಯೂರಿನಲ್ಲಿರೋರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಬೆಳೀತಾರಲ್ಲ, ಆ ಬೆಳೆದಿದ್ದಲ್ಲಿ ಎಲ್ಲ ತಗೊಂಡೋಗಿ ಸಮರ್ಪಣೆ ಮಾಡಿ ಅವನಿಗೆ ಕೊಟ್ಟು ಆಮೇಲೆ ಅದನ್ನು ಮುಟ್ತಾರಂತೆ. ಅವರು ನಂದು ಅಂತ ಹೇಳ್ಕೊತಾರಂತೆ. ಅಲ್ಲಿವರೆಗೂ ಇಲ್ಲ, ಅಲ್ಲಿವರೆಗೂ ಯಾರ್ದು? ಪರಮಾತ್ಮನದ್ದು. ಪರಮಾತ್ಮ ಕೊಟ್ಟಿದ್ದನ್ನು ಪ್ರಸಾದವಾಗಿ ಇದನ್ನು ಉಪಯೋಗಿಸ್ಕೊಳ್ತೀನಿ ಅಂತ ನೋಡಿ, ಅವ್ರಿಗೆ ಅದಿದೆ ಅಂತ. ತಿರುಕೊಟ್ಟಿಯೂರಿನಲ್ಲಿರೋರು ತಮ್ಮನ್ನೇ ಕೊಟ್ಟುಬಿಡ್ತಾರೆ, ಅಡವಿಟ್ಟು ಅತಿಥಿಗಳನ್ನು ಸತ್ಕಾರ ಮಾಡ್ತಾರೆ ಅಂದರು. ಆದರೆ ಅಲ್ಲಿವರೆಗೂ ಹೋಗ್ತಾರೆ. ಅವ್ರ ಮನೆಯಲ್ಲಿ ಏನೂ ಇಲ್ಲ, ಬದ್ದುಬಿಟ್ರು ಯಾರೋ ಅತಿಥಿಗಳು ದೇವರ ಸೇವೆಗೆ ತೀರ್ಥಯಾತ್ರೆಗೆ ಅಂದರೆ ಅವರನ್ನು ಕೂರಿಸ್ಬಿಟ್ಟು ತಮ್ಮನ್ನು ಅಡವಿಟ್ಬಿಟ್ಟು ತೊಗೊಂಡು ಬರ್ತಾರೆ. ಇದು ರಾಮಾನುಜರದ್ರಲ್ಲೂ ಒಂದು ಇದೆಯಲ್ಲ, ಅವಳು ಹೋಗ್ತಾಳಲ್ಲ, ಅವಳು ಹೋಗ್ತಾಳೆ, ಗಂಡ ಹೇಳ್ತಾರೆ ಏನೂ ಇರಲಿಲ್ಲ ಅಂಥೇಳಿ ಅವನು ಅಂಗಡಿನವನು ಸಾಮಾನು ಕೊಡಲ್ಲ ಅಂತಾನೆ. ಅದಕ್ಕೆ ಇಲ್ಲ, ನೀನು ಹೇಳಿದ್ಯಲ್ಲ ನಾ ಬರ್ತೀನಿ ಇವತ್ತು ರಾತ್ರಿ, ನನಗೆ ಸಾಮಾನು ಕೊಡು, ಅವರೆಲ್ಲ ಬಂದಿದ್ದಾರೆ ಅಂತ ಎಲ್ಲ ಸಾಮಾನು ತೊಗೊಂಡು ಬಂದು ಅವರಿಗೆಲ್ಲ ಅದನ್ನು ಉಪಹಾರವನ್ನು ಮಾಡಿ ಕೊಟ್ಟು ಆಮೇಲೆ ರಾತ್ರಿ ಹೋಗ್ತಾಳೆ. ಇವನು ಹೋಗ್ಬಿಡ್ತಾನೆ ಗಂಡ. ಅದು ಎಷ್ಟು ಚೆನ್ನಾಗಿದೆ ಸಮರ್ಪಣೆ. ಅದು ಅವನು ನೋಡಿ ಆಶ್ಚರ್ಯ ಪಟ್ಕೊಂಡು ಕಾಲಿಗೆ ಬೀಳ್ತಾನೆ. ಅದು ಏನದು, ತಮ್ಮನ್ನೇ ಕೊಟ್ಟು ಅತಿಥಿ ಸತ್ಕಾರ ಮಾಡಬೇಕು. ಆಚಾರ್ಯ ಕೃಪೆ, ಆಚಾರ್ಯರು ಬಂದಿದ್ದಾರಲ್ಲ, ಆಚಾರ್ಯ ಕೇಳೋದಿಲ್ಲ, ಅದು ಸಮರ್ಪಣಾ ಭಾವ. ಸಂಪೂರ್ಣ ಸಮರ್ಪಣಾ ಭಾವ ಇಲ್ಲದೇ ಇದ್ದರೆ ಶರಣಾಗತಿ ವರ್ಕ್ ಆಗೋದು. ಅದರಿಂದ ಇದರಲ್ಲಿ ಹೇಳ್ತಾರೆ, ಮಲ್ಲಿಗೆ ಏನೇನೋ ತರಹ ಪುಷ್ಪಗಳಿದೆ ನಮಗೆ. ಷಣ್ಬಗ ಮಲ್ಲಿಗೆಯೋಡು ಶಂಗಳು ನೀರಿರುವ ಆಳ್ಚಿ ಎಣ್ಬರ್ಗ್ ಹೂವು ಅವರು ಪಟ್ಟಿ ಮಾಡಿದ್ದಾರೆ ಪೆರಿಯಾಳ್ವಾರ್. ಮಲ್ಲೆ, ಜಾಜಿ, ಶಾಮಂತಿಗೆ, ಸೇವಂತಿಗೆ, ಸಾಮಂತಿಗೆ, ಎಷ್ಟು ಹೂಗಳು ಪುಷ್ಪ ಇದು ಮಾಡ್ತಾರಲ್ಲ, ಯಾಗ ಮಾಡ್ತಾರಲ್ಲ ತಿರುಮಲೆಯಲ್ಲಿ, ಹಬ್ಬ ಒಂದೊಂದು ಬುಟ್ಟಿನ ಅಷ್ಟು ಇಟ್ಟಿರ್ತಾರೆ. ಇಟ್ಟು ಅಲ್ಲಿಂದ ಇಲ್ಲಿವರೆಗೂ ಕಲರ್ ಆಗಿ ತುಳಸಿ, ಹಸಿರು
ಇದು ನೆಕ್ಸ್ಟ್ ಬರುತ್ತೆ ನಮಗೆ ಮರಕತ ಪದ್ಧತಿನಲ್ಲಿ ಎಲ್ಲ ಬೇರೆ ಬೇರೆ ಕಲರ್. ಅದರಲ್ಲಿ ಹೇಳ್ತಾರೆ ತುಳಸಿ, ಅದರಲ್ಲಿ ಬರುತ್ತಲ್ಲ ಮರುಗ, ದವನ, ಪಚ್ಚೆ ತೆನೆ ಎಲ್ಲ ಗ್ರೀನ್. ಅದಕ್ಕೆ ಒಂದೊಂದಕ್ಕೂ ಒಂದೊಂದು ಪದ್ಯ. ಇಲ್ಲಿ ಇದರಲ್ಲೂ ಬರುತ್ತೆ. ಕೇತಕಿ ದಳ ಬಂತು, ಇವಾಗ ಕೇತಕಿ ದಳ ಬಂತು. ಮುಂಚೆ ಬಂದಿದ್ದೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಪುಷ್ಪ ಪದ್ಧತಿ ಇದು. ದೇವತೆಗಳಿಗೆ ತಂದು ಸಮರ್ಪಣೆ ಮಾಡ್ತಾರೆ. ಆಗ ಭಗವಂತನ ಪಾದದ ಉಗುರುಗಳ ಕಾಂತಿ ಅಂತಾರೆ, ನಖ. ಆ ನಖಗಳು ಚಂದ್ರನಂತೆ ತಾನೆ, ಅದರಿಂದ ಒಂದು ಕಾಂತಿ ಬರುತ್ತೆ. ಅದು ಬೆಳದಿಂಗಳಿಗಿಂತ ಜಾಸ್ತಿ ಕಾಂತಿ ಇರುತ್ತೆ, ಚಂದ್ರನ ಕಾಂತಿಗಿಂತ ಜಾಸ್ತಿ ಇರುತ್ತೆ. ಅದು ಬಿದ್ದಿದ್ದರಿಂದ ಅದೇನಾಗುತ್ತೆ, ಅದು ಬೇರೆ ಬೇರೆ ಬಣ್ಣಗಳಂತೆ ಕಾಣಿಸುತ್ತಂತೆ. ಇವಾಗ ಲೈಟ್ ಹಾಕಿಬಿಟ್ಟು ಬೇರೆ ಬೇರೆ ಬಣ್ಣ ಕಾಣಿಸುತ್ತಲ್ಲ ಅವು, ಆ ಥರ ಪರಮಾತ್ಮನ ಉಗುರಿನ ಕಾಂತಿ ಎಲ್ಲ ಒಂದೇ ಹೂ ಸಮರ್ಪಣೆ ಮಾಡಿದ್ರು ಬೇರೆ ಬೇರೆ ಕಾಂತಿಗಳಂತ, ಬೇರೆ ಬೇರೆ ಹೂ ಸಮರ್ಪಣೆ ಮಾಡಿದರೂ ಆ ಕಾಂತಿಯಿಂದ ಭಾಳ ಸುಂದರವಾಗಿ ಕಾಣಿಸುತ್ತೆ ಅಂತಾರೆ ಇವರು. ಮೇಲೆ ಬಿದ್ದು ಎಲ್ಲ ವಿಧವಾದ ಹೂಗಳಂತೆ ಪ್ರಕಾಶಮಾನವಾಗಿ ಕಾಣಿಸುತ್ತೆ ಅಂತ ಇದರಲ್ಲಿ ಅವರು ಅದರ ಪಾದಗಳ ಮೇಲೆ. ಸೊ ಎಲ್ಲವನ್ನು ನೀವು ಇವಾಗ ಎಲ್ಲ ಆಚಾರ್ಯರು ಎಲ್ಲ ಜೀವಾತ್ಮನನ್ನು ಕರ್ಕೊಂಡೋಗಿ ಅವನ ಪಾದದಲ್ಲಿ ಪಾದುಕೆಯನ್ನೆಲ್ಲ ಹಾಕಿಬಿಡ್ತಾರೆ. ಇವಾಗ ಪಾದ ಅಂದರೆ ಪಾದುಕೆ ಅಂತ ಇಟ್ಕೊಳ್ಳಿ, ಶರಣಾಗತಿ. ಪಾದುಕೆಯಲ್ಲಿ ಹಾಕಿದ ತಕ್ಷಣ ಅವಳು ಯೋಗಕ್ಷೇಮ, ಲೋಕದ ಯೋಗಕ್ಷೇಮ ನೋಡ್ಕೊಳ್ಳೋವಳು. ಯಾರನ್ನಾದರೂ ಕರ್ಕೊಂಡು ಬಂದು ಕೊಟ್ಟರು ಎಲ್ಲ ಒಂದೇ ಥರ ಅವಳ ಕಾಂತಿಯಿಂದ ಎಲ್ಲರೂ ಪರಮಾತ್ಮನ ಮುಂದೆ ಒಂದಾಗ್ಬಿಡ್ತಾರೆ. ಯಾಕೆಂತಂದರೆ ಆಚಾರ್ಯರು ಎಲ್ಲವನ್ನೂ ತೆಗೆದುಬಿಡ್ತಾರಲ್ವ, ಕೊಳೆಯನ್ನು, ದೋಷನೆಲ್ಲ ತೆಗೆದುಬಿಟ್ಟು ಎಲ್ಲ ನಿರ್ಮಲವಾಗಿ ಅವನಿಗೆ ಸಮರ್ಪಣೆ ಮಾಡ್ತಾರೆ. ಅದರಿಂದ ತೂಮಣಿ ಮಾಡದ್ದು ಶತ್ತುಂ ವಿಳಕ್ಕೆರೆಯ ತುವಳಿಲ್ ಮಣಿ ಮಾಡ ಅಂತ ಎರಡು ಕೊಟ್ಟಿದ್ದಾರೆ. ತೂಮಣಿ ಮಾಡ, ತೂಮಣಿ ಪರಿಶುದ್ಧವಾದ ರತ್ನ, ಯಾವತ್ತಿಗೂ ಅದರಲ್ಲಿ ದೋಷ ಇಲ್ಲದೆ ಇರುವಂಥದ್ದು ಅಂತ ಆಂಡಾಳು ಹೇಳಿಬಿಟ್ಲು. ಆದರೆ ನಮ್ಮಾಳ್ವಾರು ಹೇಳ್ತಾರೆ ತುವಳು ಇಲ್ ಮಣಿ ಮಾಡ. ತುವಳು ಅಂದರೆ ದೋಷ ಇತ್ತು, ಆ ದೋಷವನ್ನು ತೆಗೆದು ಪರಿಶುದ್ಧ ಮಾಡಿದ್ದು, ಅದು ಪರಮಾತ್ಮನಿಗೆ ತುಂಬ ಇಷ್ಟ. ಆಚಾರ್ಯರು ಆ ದೋಷಗಳನ್ನೆಲ್ಲ ತೆಗೆದು ಪರಿಶುದ್ಧ ಮಾಡಿ ಕೊಡೋದ್ರಿಂದ ಇದರಿಂದ ತಾನು ಮನೆ ಕಟ್ಟಿಸ್ಕೊಳ್ತಾನಂತೆ. ಮಹಿಷಿಗೆ ತೂಮಣಿ ಮಾಡ್ದಲ್ಲಿ ಕಟ್ಟಿಸ್ಕೊಟ್ಬಿಡ್ತಾನೆ. ಅದೆಲ್ಲ ನಿತ್ಯರು ಅಂದರೆ ತಾಯಾರು ಇಟ್ಕೊಳ್ಳಿ, ಮುಕ್ತರು ಅಂದರೆ ನಾನು ಇಟ್ಕೊಳ್ತೀನಿ. ಯಾಕೆಂದರೆ ದೋಷದಿಂದ ಕೂಡಿಂಥವರು ಈಗ ಅದನ್ನೆಲ್ಲ ಕಳ್ಕೊಂಡು, ಅದಕ್ಕೆ ಹೇಳ್ತಾರೆ ಬಡತನದಲ್ಲಿ ಇದ್ದು ಶ್ರೀಮಂತಿಕೆ ಬಂದಾಗ ಅವರಿಗೆ ಅದ್ರದ್ದು ಬೆಲೆ ಗೊತ್ತಿರುತ್ತೆ ಇಲ್ವಾ. ನೀನು ಗೋಲ್ಡ್ ಸ್ಪೂನಲ್ಲೇ ಹುಟ್ಟಿದ್ರೆ ನಿನಗೇನೋ ಗೊತ್ತಾಗಲ್ಲ, ಯಾರು ಎಷ್ಟು ಕಷ್ಟಪಡ್ತಾರೆ, ಬಡತನ ಏನು ಅಂತ. ಸೊ ಅಲ್ಲಿಂದ ಬಂದಾಗ ಯಾವ ರೀತಿ ಗೊತ್ತಾಗುತ್ತೋ ಅದು ಪರಮಾತ್ಮನಿಗೆ ಗೊತ್ತು. ದೋಷಯುಕ್ತರಾಗಿ ಎಷ್ಟು ದಿವಸ ಇಲ್ಲೆಲ್ಲ ತಿರುಗಾಡಿಕೊಂಡು ಪಾಪ ಕಷ್ಟಪಡ್ಕೊಂಡು ಜನ್ಮ ಮರಣ ಚಕ್ರದಲ್ಲಿ ಬಿದ್ದು ಬಂದಿದ್ದಾರಲ್ಲ, ಇಂತಹ ಚೇತನ ನನ್ನವನು ಬಂದಲ್ಲ ಅಂತ ಎಷ್ಟು ಖುಷಿ ಪಟ್ಕೊಂಡು ಆ ರತ್ನದಿಂದ ಮನೆ ಕಟ್ಕೋತಾನಂತೆ. ಅಲ್ಲಿ ವ್ಯಾಖ್ಯಾನ ತೂಮಣಿ ಮಾಡುತ್ತು ತುವಳಿಲ್ ಮಣಿ ಮಾಡು ಅಲ್ಲಿ ತೊಗೊಂಡಿದ್ದಾರೆ ನಮ್ಮ ಆಳ್ವಾರ್ದನ್ನು. ಸೊ ಎಷ್ಟು ವ್ಯತ್ಯಾಸ ಇದೆ ಅಂತ. ಇಲ್ಲಿ ನಾಕೌಕಸಾಂ ಶಮಯಿತುಂ ಪರಿಪಂಥಿ ವರ್ಗಾನ್ ನಾತೆ ಪದಂ ತ್ವಯಿ ನಿವೇಶಯಿತುಂ ಪ್ರವೃತ್ತಿ. ನಾವೆಲ್ಲ ಪ್ರಪನ್ನರು ಅಂತ ಹೆಮ್ಮೆ ಪಟ್ಕೊಳ್ಬೇಕು. ತ್ವತ್ ಸಂಶಿತಾಂ ವಿಜಗತ ತುಳಸೀಂ ವಮಂತಿ ಪ್ರಸ್ಥಾನ ಕಾಗಳರವಾನ್ ಪ್ರಥಮದ್ವಿರೇಪಾಗ. ಪ್ರಸ್ಥಾನ ಕಾಗಳರವಾನ್, ಕಹಳೆಯನ್ನು ಊದ್ತಾರೆ, ಪ್ರಸ್ಥಾನಕ್ಕೆ ಹೋಗ್ತಾನೆ ಪರಮಾತ್ಮ. ಕಹಳೆ ಉದ್ದಾಗ ತುಳಸಿ ದಳ ಎಲ್ಲ ಸಮರ್ಪಣೆ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಹೇಳ್ತಾರೆ. ಭಗವಂತ ಸಂಚಾರಕ್ಕೆ ಹೊರಡ್ತಾನೆ. ಪ್ರಸ್ಥಾನ ಯಾತಕ್ಕೆ ಹೊರಡ್ತಾನೆ ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾರೆ ನಾಕೌಕಸಾಂ ಶಮಯಿತುಂ. ನಾಕೌಕಸ ಅಂದರೆ ದೇವತೆಗಳಿಗೆ ಕಷ್ಟ ಕೊಡ್ತಾ ಇರುವಂತಹ ರಾಕ್ಷಸ ದೈತ್ಯರು. ದೈತ್ಯರು ಅವರನ್ನೆಲ್ಲ ಈಗ ಶಮನ ಮಾಡಬೇಕು. ಆಶ್ರಿತರ ವಿರೋಧಿಗಳನ್ನು ನಿರಸನ ಮಾಡಿ. ಆಶ್ರಿತ ವಿರೋಧಿ ನಿರಸನ ಪರಮಾತ್ಮನ ಒಂದು ಮುಖ್ಯವಾದ ಗುಣ. ನಾಥೇ ಪದಂ ತ್ವಯಿ ನಿವೇಶಯಿತು. ಆ ನಾಥನಾದ ಪರಮಾತ್ಮ ನಿನ್ನಲ್ಲಿ ನಿವೇಶ ಮಾಡ್ತಾನೆ. ನಿವೇಶ ಅಂದರೆ ಕಾಲಿಡ್ತಾನೆ. ಇಟ್ಟು ತಾನೇ ಹೊರಡಬೇಕು, ವಿಜಯ ಯಾತ್ರೆಗೆ ಹೋಗಬೇಕಲ್ಲ. ಯಾರ ಮೇಲೆ? ರಾಕ್ಷಸರ ಮೇಲೆ. ಅದಕ್ಕೋಸ್ಕರ ಹೊರಟಾಗ ಪ್ರವೃತ್ತಿ ಅಂದರೆ ಅದನ್ನು ಮಾಡೋದು, ಕೆಲಸವನ್ನು ಮಾಡೋದು ಶುರು ಮಾಡ್ತಾನೆ. ಆಗ ನಿನ್ನಲ್ಲಿ ಪಾದವನ್ನು ಇಡ್ತಾನೆ. ಇಡೋದಕ್ಕೆ ಆರಂಭ ಮಾಡಿದಾಗ ಪ್ರವೃತ್ತೆ ಮಾಡಿದಾಗ ತ್ವತ್ ಸಂಶಿತ ತುಳಸಿ ವಿಜಗತಗ, ನಿನ್ನಲ್ಲಿ ಇದ್ದಂಥ ತುಳಸಿ ದಳಗಳು
ಪರಮಾತ್ಮನ ಪಾದುಕೆ ಸಮರ್ಪಣೆ ಮಾಡ್ತಾರೆ, ಅಲ್ಲೇ ಇರುತ್ತೆ ಪಾದುಕೆನಲ್ಲಿ. ಅದು ಹಿಡಿಬೇಕಾದ್ರೆ ನೋಡ್ತಾನಂತೆ ತುಳಸಿ ದಳವನ್ನು. ತುಳಸಿಯನ್ನು ವಿಜಗತು ದ್ವಿರೇಪಾಗ, ಆ ತುಳಸಿನಲ್ಲಿ ಇರುವಂತಹ ಮಕರಂದಕ್ಕೆ ಎಲ್ಲ ದುಂಬಿಗಳು ಬಂದುಬಿಟ್ಟಿದೆ. ಝೇಂಕಾರ ಮಾಡ್ತಾಯಿದೆ, ಝೇಂಕಾರ ಮಾಡ್ತಾ ಜೋರಾಗಿ ಝೇಂಕಾರ ಮಾಡ್ತಾಯಿದೆ. ಪರಮಾತ್ಮ ತಿರುವಡಿನ ಇಡಕ್ಕೆ ಹೋಗ್ತಾನೆ, ಅದೆಲ್ಲ ಝೇಂಕಾರ ಮಾಡ್ತಾಯಿದ್ದು ಜೋರಾಗಿ ಒಟ್ಟಿಗೆ ಝೇಂಕಾರ ಮಾಡುತ್ತಂತೆ. ಆ ತುಳಸಿಯಿಂದ ಎದ್ದು ಅಲ್ಲಿ ಕಾಲಿಡಬೇಕು, ಹೇಳುತ್ತಲ್ಲ, ಸ್ವಲ್ಪ ಸ್ಪರ್ಶ ಆದ ತಕ್ಷಣ ಆಗ ಝೇಂಕಾರ ಮಾಡ್ತಾ ಕಹಳೆಯನ್ನು ಊದಿದಂತೆ ಇತ್ತು. ಅಲ್ಲಿ ಪುಷ್ಪ ಪದ್ಧತಿ ತುಳಸಿ ಹೇಳಬೇಕು, ದುಂಬಿಗಳನ್ನು ಹೇಳಬೇಕು, ಅದು ಝೇಂಕಾರ ಕಹಳೆಯಂತೆ ಇತ್ತು. ಅಂದರೆ ಪರಮಾತ್ಮನ ಸಂಚಾರಕ್ಕೋಸ್ಕರವಾಗಿ, ಉತ್ಸವಕ್ಕಾಗಿ ಕಹಳೆಯನ್ನು ಊದಿದಂತೆ ಝೇಂಕಾರ ಆಯಿತು. ಇದನ್ನು ಸ್ವಾಮಿ ದೇಶಿಕರೇನೆ ಗೋದಾಸ್ತುತಿನಲ್ಲಿ ಗೋದೆಯ ಇದು ಏನು ಹೇಳ್ತಾರೆ, ಸ್ವಯಂವರ. ಸ್ವಯಂವರ ಅಂದರೆ ಮಾಲೆ ಹಾಕಬೇಕು ಸ್ವಯಂವರದಲ್ಲಿ, ಆಗ ಊದಬೇಕಲ್ಲ, ಕಹಳೆ ಊದಬೇಕಲ್ಲ. ಅದಕ್ಕೆ ಹೇಳ್ತಾರೆ ಈ ಭೃಂಗಗಳೆಲ್ಲ ಚೆನ್ನಾಗಿ ಜೋರಾಗಿ ಊದ್ತಾಯಿತ್ತು. ಸ್ವಯಂವರಕ್ಕೆ ಏನಪ್ಪ ಇಲ್ವೇ ಇಲ್ವಾ ಓಲಗ ಅಂದರೆ ಓಲಗ ಅದು ಅಂತಾರೆ. ಅಲ್ಲಿ ಅದನ್ನೇ ಇಲ್ಲಿ ಆ ಕಹಳೆ ಊದಿದಂತೆ ಪ್ರಸ್ಥಾನಕ್ಕೋಸ್ಕರವಾಗಿ ಉತ್ಸವ, ಇನ್ನೇನು ಪರಮಾತ್ಮ ಬರ್ತಾನೆ ಅಂತ ಎಲ್ರಿಗೂ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. ಇದ್ರ ಸುಜಾತಗಂಧ ಸಂಪ್ರಾಪ್ಯ 339 ರಂಗೇಶ ಪಾದ ಪರಿಭೋಗ ಸುಜಾತಗಂಧ ಸಂಪ್ರಾಪ್ಯ ದೇವಿ ಭವತೀಂ ಸಹ ದಿವ್ಯ ಪುಷ್ಪೈ ನಿತ್ಯೋಪದರ್ಶಿತರಸಂ ನಖಿಲಾದ್ರಿಯಂತೆ ನಾಭಿ ಸರೋಜಮಪಿ ನಂದನ ಚಂಚರೀಕಾಗ. ಇದರಲ್ಲಿ ಹೇಳ್ತಾರೆ, ಈಗ ಇಂದ್ರಾದಿ ದೇವತೆಗಳೆಲ್ಲ ನಂದನವನದಲ್ಲಿ ಬಿಟ್ಟಿರುವಂಥ ಸೌಗಂಧಿಕ ಪುಷ್ಪ, ಕಲ್ಪವೃಕ್ಷ, ಪಾರಿಜಾತ ಎಲ್ಲ ತೊಗೊಂಡು ಬಂದು ಸಮರ್ಪಣೆ ಮಾಡ್ತಾರೆ. ಅದೆಲ್ಲ ತುಂಬ ಸುಂದರವಾದದ್ದು. ಆದರೆ ಭೂಮಿನಲ್ಲಿರೋದೋ ವಸುಂಧರೆಯಲ್ಲಿ ಅಥವಾ ಇದರಲ್ಲಿ ಇಂದ್ರವನದಲ್ಲಿರೋದೋ ಏನು ಪ್ರಯೋಜನ ಇಲ್ಲ ವೆನ್ ಕಂಪೇರ್ ಟು ವೈಕುಂಠದ ಪುಷ್ಪ. ವೈಕುಂಠದಲ್ಲಿರೋದು ಅತಿ ದಿವ್ಯವಾದಂಥದ್ದು, ದಿವ್ಯ ಪುಷ್ಪೈ ಸುಗಂಧೈ ಎಲ್ಲ ಭರಿತವಾದಂತಹ ಅದನ್ನು ಸಮರ್ಪಣೆ ಮಾಡಿ. ಇಲ್ಲಿ ರಂಗೇಶ ಪಾದ ಪರಿಭೋಗ ಸುಜಾತ ಗಂಧ. ಸುಜಾತ ಅಂದರೆ ಸುಜಾತ ಅಂದರೆ ಏನರ್ಥ? ಒಳ್ಳೆಯ ಜನ್ಮ ಪಡೆದಂತಹ, ಜಾತ ಅಂದರೆ ಹುಟ್ಟಿದ್ದು. ಆದರೆ ಯಾವ ಪುಷ್ಪ ಪರಮಾತ್ಮನಿಗೆ ಹೋಗುತ್ತೋ ಅದು ಸುಜಾತ. ಯಾಕೆಂದರೆ ಎಲ್ಲ ಪುಷ್ಪನೂ ಹೋಗಲ್ವಲ್ಲ, ಎಲ್ಲ ಬಿದ್ದೇ ಹೋಗುತ್ತಲ್ಲ ಎಷ್ಟೊಂದು, ಅದಕ್ಕೆ ಸುಜಾತ ಅಂತ ಕರೆದಿದ್ದಾರೆ. ಅದು ಅಂದರೆ ಇಲ್ಲಿ ಅವರೇನು ಹೇಳ್ತಾರೆ, ಆ ಇಂದ್ರನ ಉದ್ಯಾನದಿಂದ ಪುಷ್ಪಗಳನ್ನೆಲ್ಲ ತೊಗೊಂಡು ಬಂದು ಪೂಜೆ ಮಾಡ್ತಾರೆ. ಪೂಜೆ ಮಾಡಿದೆಲ್ಲ ಪಾದುಕೆಗೆ ಬರುತ್ತೆ. ಅದ್ರ ಜೊತೆಗೆ ದುಬ್ಬಿಗಳು ಬಂದಿರುತ್ತೆ, ಚಂಚರೀಕ ಅದು ಬಂದಿರುತ್ತೆ. ಅದೇನು ಮಾಡುತ್ತಂತೆ, ಪಾದುಕೆಯಲ್ಲಿ ಮಾಡಿದಂಥ ಪುಷ್ಪ ಅದರಲ್ಲಿ ಒಳ್ಳೆಯ ಗಂಧ ಇದೆ, ಇಲ್ಲ ಅಂತಲ್ಲ, ಮಕರಂದ ಇದೆ. ಆದರೆ ಅಲ್ಲಿ ನೋಡುತ್ತಂತೆ ಮೇಲೆ ನಾಭಿ ಸರೋಜವನ್ನು, ನಾಭಿ ಸರೋಜ ಮಪಿ ನಂದನ ಚಂಚರೀಕಾಗ. ಅದಕ್ಕೆ ಅವ್ರು ಹೇಳ್ತಾರೆ, ಆ ದುಂಬಿಗಳು ರಸಾಸ್ವಾದ ಮಾಡೋದಿಲ್ವಂತೆ ದೇವತೆಗಳು ತಂದಿದ್ರಲ್ಲಿ. ಆದರೆ ಯಾವುದರಲ್ಲಿ, ನಾಭಿ ಸರೋಜದಲ್ಲಿ ಅದಕ್ಕೆ ಹೊಟ್ಟೋಗುತ್ತಂತೆ ಆಸೆ. ಪಾದುಕೆಯಲ್ಲಿ ಸಮರ್ಪಣೆ ಮಾಡಿದಂತಹ ಇಂದ್ರಾದಿ ದೇವತೆಗಳ ಪುಷ್ಪದಲ್ಲಿ ಅದಕ್ಕೆ ಆಸೆ ಉಂಟಾಗತ್ತಂತೆ. ಯಾತಕ್ಕೆ ಅಂತಂದರೆ ಆ ಪುಷ್ಪದ ಗಂಧನೂ ಪಾದುಕೆಯಲ್ಲಿದೆ, ಈ ಪುಷ್ಪದ ಗಂಧನೂ ಇದೆ. ಎರಡೂ ಗಂಧ ಸೇರಿಕೊಂಡು ಎಷ್ಟು ಚೆನ್ನಾಗಿದೆ ಘಮಘಮ ಅಂತ ಅದನ್ನು ಅಟ್ರಾಕ್ಟ್ ಮಾಡುತ್ತೆ. ಸೊ ನಾಭಿ ಸರೋಜ ಈಸ್ ನಥಿಂಗ್. ಅದಕ್ಕೆ ಕಂಪೇರ್ ಮಾಡಿದ್ರೆ ದೇವತೆಗಳು ಸಮರ್ಪಣೆ ಮಾಡಿದಂಥ ಹೂವಿನ ಮಕರಂದಕ್ಕೆ ಪಾದುಕೆಯಲ್ಲಿರುವಂಥ, ಪಾದುಕೆಯಲ್ಲಿ ಬಿದ್ದಂತಹ ನಾಭಿ ಸರೋಜದ ಗಂಧ ಅದು ಸೇರಿಕೊಂಡು ಅದರಲ್ಲಿ ತುಂಬ ಆಸ್ವಾದನೆ ಇದೆ ಅಂಥೇಳಿ ಅಲ್ಲಿಂದ ಇಲ್ಲಿಗೆ ಬಂದುಬಿಡುತ್ತಂತೆ. ದುಂಬಿಗಳೆಲ್ಲ ಅದನ್ನು ಬಿಟ್ಟುಬಿಟ್ಟು ಪಾದುಕೆಯಲ್ಲಿ ಬಂದು ಕೂತ್ಕೊಬಿಡುತ್ತಂತೆ, ಅಲ್ಲೇ ಇರುತ್ತೆ ಆ ಹೂವಿನಲ್ಲಿ ಅಂತ. ಅದರಿಂದ ನೋಡಿ, ಇವರ ದೇಶಿಕರ ಒಂದು ನಿರ್ವಹಣೆ ಯಾವ ರೀತಿ ಇದೆ, ಕಲ್ಪನೆ ಯಾವ ರೀತಿ ಇದೆ ಅಂದರೆ ಅದು ಅನ್ಇಮ್ಯಾಜಿನಬಲ್. ಬೇರೆ ಕವಿಗಳೆಲ್ಲ ಎಷ್ಟೊಂದು ಮಾಡಿದ್ದಾರೆ, ಮಾಡಿಲ್ಲ ಅಂತಿಲ್ಲ. ನಾವೆಲ್ಲ ಇಂಗ್ಲೀಷ್ ಪೋಯಮ್ಸ್ ಎಲ್ಲ ಓದಿದ್ದೀವಲ್ಲ, ಅದಕ್ಕೆ ನೋಡಿ ಹಾಹಾಕಾರ ಮಾಡ್ಕೋತಾ ಇದ್ವಿ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಪ್ರಕೃತಿಯ ವರ್ಣನೆ ಅಂತ. ನಮ್ಮಾಳ್ವಾರ್ಗಳ ಪ್ರಕೃತಿ ವರ್ಣನೆನೋ ದೇಶಿಕರ ವರ್ಣನೆನೋ ನೋಡಿದ್ರೆ ಯಾತಕ್ಕೆ ಅಂದರೆ ಇಲ್ಲಿ ಪೆರುಮಾಳ್ ಟಚ್ ಇದೆ. ಅವರು ಅದನ್ನು ಹೇಳ್ತಾರೆ,
ಪ್ರಕೃತಿ ಪೆರ್ಮಾಳ್ ಅಂತಲೇ ಹೇಳ್ತಾರೆ, ಹೇಳದೇ ಇರೋದಿಲ್ಲ. ಎವ್ರಿ ಒನ್ ಬಿಲೀವ್ಸ್, ಇದರಲ್ಲಿ ಏನು ಸಂದೇಹ ಇಲ್ಲ. ಅವರ ಪೋಯಮ್ಸಲ್ಲೂ, ಇಂಗ್ಲೀಷ್ ಪೋಯಮ್ಸಲ್ಲೂ ಎಷ್ಟೊಂದು ಇದೇ ತರಹ ಅರ್ಥ ಬರುವಂತೆ ಇದೆ. ಎಲ್ಲನೂ ದೇವರ ವಿಷಯವನ್ನೇ ತಗೊಂಡಿದ್ದಾರೆ. ಯಾರು ಪ್ರಕೃತಿಯನ್ನು ಯಾರೂ ಸೃಷ್ಟಿ ಮಾಡೋಕ್ಕಾಗದೇ ಇಲ್ಲ ಅಂತಾರೆ. ಒಂದು ಹೂವನ್ನು ಮಾಡಿ ನೋಡೋಣ, ನೀವು ಯಾವ ಹೂವನ್ನು ತೊಗೊಂಡ್ರು ಅದರಲ್ಲಿ ಮಕರಂದ ನೀವು ತೊಗೊಂಡು ಹಾಕಿದ್ರೂ ವಾಸನೆ ಎಲ್ಲಿಂದ ಬರುತ್ತೆ? ನೀವು ಸೆಂಟ್ ಹೊಡಿಬೋದು, ಎಷ್ಟೊತ್ತಿರುತ್ತೆ. ನೀವು ಆರ್ಟಿಫಿಷಿಯಲ್ ಸೆಂಟ್ ಮಾಡಿ ಅದಕ್ಕೆ ಹಾಕ್ಬೋದು, ಒಂದು ಇದನ್ನು ಆದರೆ ಅದರ ಮೃದುತ್ವ, ಅದರ ನ್ಯಾಚುರಲ್ ಟೆಕ್ಸ್ಚರ್ ಬರುತ್ತಾ? ಬರೋಕ್ಕೆ ಸಾಧ್ಯ. ಒಂದು ಕಣ ಮಣ್ಣನ್ನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಇಟ್ ಈಸ್ ಪರಮಾತ್ಮನ ಸೃಷ್ಟಿ, ಅದು ಅನ್ಇಮ್ಯಾಜಿನಬಲ್. ಎಂತಹ ವಿವಿಧತೆ ಇದೆ, ಏನಿದೆ, ಇದೆಲ್ಲ ಕವಿಗಳಿಗೆ ಪರಮಾತ್ಮ ಅದನ್ನು ವರ್ಣನೆ ಮಾಡೋದಕ್ಕೆ ಶಕ್ತಿ ಕೊಡ್ತಾನೆ. ಯಾಕೆಂದರೆ ತನ್ನನ್ನೇ ತಾನು ಹೇಳ್ಕೋಬೇಕಲ್ಲ, ಅವನ ವೈಭವ ಗೊತ್ತಾಗಬೇಕಲ್ಲ. ಪ್ರಕೃತಿ ಸಾಮಾನ್ಯ ಅಲ್ಲ, ನಾವು ಅದೇ ಥರ ಅನುಭವಿಸ್ಬೇಕು ಪ್ರಕೃತಿಯನ್ನು ಅಂತ. ರಂಗೇಶ ಪಾದ ಪರಿಭೋಗ ಪ್ರಾಗೇವ ಕಾಂಚನ ಪದ. ಅದರಿಂದ ನಮಗೆ ಪರಮಾತ್ಮನ ಕಟಾಕ್ಷಕ್ಕಿಂತ ಪಾದುಕೆಯ ಕಟಾಕ್ಷ ಮುಖ್ಯ. ದುಂಬಿನೇ ಅದನ್ನು ಅರ್ಥ ಮಾಡ್ಕೊಂಡು ಅಲ್ಲಿ ಹೋಗುತ್ತೆ, ಏನೋ ನಾವು ಹೋಗಬೇಡ್ವಾ. ಸೊ ಪಾದುಕೆ ಅಂದರೆ ಆಚಾರ್ಯರು. ಸೊ ಆಚಾರ್ಯರಿಗೆ ಪರಮಾತ್ಮನ ಸಂಬಂಧ ಇದ್ದೇ ಇದೆ, ಪರಮಾತ್ಮನ ಪಾದುಕೆ ಸಂಬಂಧವೂ ಇದೆ. ಅದರಿಂದ ಆಚಾರ್ಯರು, ಆಚಾರ್ಯರ ಪಾದುಕೆ, ಆಚಾರ್ಯರು ಇಲ್ಲದೇ ಇದ್ರೂ ಪರವಾಗಿಲ್ಲ, ಅವರ ಪಾದುಕೆಯನ್ನು ಸದಾ ಪ್ರತಿನಿತ್ಯ ಪೂಜೆ ಮಾಡ್ತಾಯಿದ್ರೆ ಅದೇ ನಮಗೆ ಸರ್ವಸ್ವವನ್ನು ಕೊಡುತ್ತೆ. ಆ ಪ್ರತಿಪತ್ತಿ, ಚರಮ ಪ್ರತಿಪತ್ತಿ, ಚರಮ ನಿಷ್ಠೆ ಅದು ಬರಬೇಕು ಅಂತ ಹೇಳ್ತಾರೆ. ಈಗ ನೆಕ್ಸ್ಟು ಪ್ರಾಗೇವ ಕಾಂಚನ ಪದಾವನಿ ಪುಷ್ಪವರ್ಷಾತ್ ಸಂವರ್ತಿತೆ ಶಮಿತ ದೈತ್ಯ ದಯೈ ಸುರೇಂದ್ರೈ ಪದ್ಮೇಕ್ಷಣಸ್ಯ ಪದಪದ್ಮನಿವೇಶಲಾಭೆ ಪುಷ್ಪಾಭಿಷೇಕಮುಚಿತಂ ಪ್ರತಿಪದ್ಯ ಸೇತ್ವಂ. ಪರಮಾತ್ಮ ಅಸುರನ್ನ ಮುಂಚೆನೇ ಹೇಳ್ತಾರಲ್ಲ, ನಾಕೌಕ ಸಾಂಶಮಯಿತು ಹೋಗ್ತಾರೆ. ಪರಮಾತ್ಮ ಸಂಚಾರಕ್ಕೆ ಹೊರಡ್ತಾನೆ, ಪ್ರವೃತ್ತಿ. ಕಹಳ ಊದಾಯಿತು ಹೊರಟ. ದೇವಾಸುರ ಸಮರ ಸಮಯ ಸಮುದಿತ ನಿರ್ಭರ ನಿರ್ಜಾರಿತ ಹೇಳ್ತಾರೋ ಇಲ್ವೋ? ಆರಂಭನೇ ರಘುವೀರ ಗದ್ಯದಲ್ಲಿ ಪರಮಾತ್ಮ ದೇವಾಸುರ ಸಮರ, ದೇವರು ಅಸುರಗಳು ಸಮರ. ಅದರಿಂದ ಅದರಲ್ಲಿ ದೇವತೆಗಳೆಲ್ಲ ಬಂದು ಏನು ಮಾಡ್ತಾರೆ? ಕೇಳ್ಕೊಳ್ತಾರೆ. ಅದರಲ್ಲಿ ಇನ್ನೂ ಒಂದು ಅರ್ಥ, ಆ ವಂಶದಲ್ಲೇ ರಾಮ ಯಾಕೆ ಅಲ್ಲಿ ಹುಟ್ಟಬೇಕಾಗಿತ್ತು? ಯಾತಕ್ಕೆ ಅಂತಂದರೆ ದೇವತೆಗಳಿಗೆ ಬೇಕಾಗಿದ್ದವರು ಅಯೋಧ್ಯ ಇಕ್ಷ್ವಾಕು ವಂಶದವರು. ಇವರೆಲ್ಲ ಅಲ್ಲಿ ಹೋಗಿ ದೇವತೆಗಳಿಗೆ ಸಹಾಯ ಮಾಡ್ತಾಯಿದ್ರು. ಅದಕ್ಕೆ ದಶರಥನನ್ನು ಉಳ್ಕೊಂಡ ನನಗೆ ಪಿತಾ ಅಂತ. ನಮಗೆಲ್ಲ ಪಿತಾ ಮಾತಾ ಎಲ್ಲ ನಾವು ಆರಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಪರಮಾತ್ಮ ತಾನು ಇವರೇ ನನಗೆ ತಂದೆ ಆಗಬೇಕು, ತಾಯಿ ಆಗಬೇಕು ಅಂತ ಬರ್ತಾನೆ. ಅಂದರೆ ಯಾಕೆಂದರೆ ಅವನಿಗೆ ಗರ್ಭವಾಸ ಇಲ್ಲ, ಬರೀ ನಾಟಕ. ತೇಜಸ್ ಮಾತ್ರ, ಏನೋ ಒಂದು ಇದು ಮಾತ್ರ ಅಲ್ಲಿರುತ್ತಷ್ಟೇ. ಪರಮಾತ್ಮ ಅಜಾಯಮಾನೋ ಅಷ್ಟೇ. ಅದಕ್ಕೆ ಪ್ರಾಗೇವ ಕಾಂಚನ ಪಾದಾವನಿ ಚಿನ್ನದ ಪಾದುಕೆಯೇ. ಪರಮಾತ್ಮನೇ ಚಿನ್ನದಂತೆ ಇದ್ದಾನೆ. ಹಿರಣ್ಯವು ಹಿರಣ್ಯ ಶ್ಮಶ್ರುವು ಹಿರಣ್ಯಕೇಶಗ ಹಿರಣ್ಯ ಎಲ್ಲ, ಆದರೆ ಎಲ್ಲ ಹಿರಣ್ಯದಂತೆ ಪ್ರಕಾಶ ಅಷ್ಟೇ. ಹಿರಣ್ಯದಂತೆ ಪ್ರಕಾಶ, ಮೃದು ಸ್ವಭಾವ. ಪರಮಾತ್ಮ ಮೃದು ಸ್ವಭಾವ, ಪ್ರಕಾಶ ಆಗಿದೆ, ತೇಜಸ್ ಆಗಿದೆ, ಪ್ರಕಾಶ. ಅದಕ್ಕೋಸ್ಕರ ತಗೊಂಡಿದ್ದಾರೆ ಮೃದು ಸ್ವಭಾವ. ಅವನ ನಿಜವಾದ ಸ್ವಭಾವ ಯಾವಾಗಲೂ ರುಜು ಸ್ವಭಾವ. ಎಲ್ಲರನ್ನೂ ಒಂದೇ ಥರ ನೋಡ್ತಾನೆ, ಪಾರ್ಶಾಲಿಟಿ ಇಲ್ಲ ಅವನಿಗಿಲ್ಲ, ವ್ಯತ್ಯಾಸವೇ ಇಲ್ಲ. ನೀನು ಮಾಡಿದೆಯಾ ಕರ್ಮಕ್ಕನುಸಾರ ನೀ ಅನುಭವಿಸ ಅಷ್ಟೇ, ಅವನಿಗೂ ಅದಕ್ಕೂ ಸಂಬಂಧನೇ. ಸಂವರ್ತಿತೆ ಶಮಿತ ದೈತ್ಯ ಭಯೈ ಸುರೇಂದ್ರೈ. ದೈತ್ಯರಿಂದ ಭಯ ಉಂಟಾದಂಥ ಸುರೇಂದ್ರ ಅಂದರೆ ಇಂದ್ರಾದಿ ದೇವತೆಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಪರಮಾತ್ಮ ಹೊರಡ್ತಾನೆ. ಪದ್ಮೇಕ್ಷಣಸ್ಯ ಪದಪದ್ಮ ನಿವೇಶಲಾಭ. ಆವಾಗ ಅಸುರರನ್ನು ಪೂರ್ತಿ ಶಮನ ಮಾಡಿಬಿಡ್ತಾನೆ. ಆಗ ದೇವತೆಗಳೆಲ್ಲ ಪುಷ್ಪ ಅಭಿಷೇಕ ಮಾಡ್ತಾರೆ. ಪುಷ್ಪಾಭಿಷೇಕ ಅಂದರೆ ಪುಷ್ಪ ವರ್ಷ ಮಾಡ್ತಾರೆ. ಆದರೆ ಅದೇನಾಗತ್ತೆ ಅದನ್ನು ಹೇಳ್ತಾರೆ, ಪುಷ್ಪಾಭಿಷೇಕಂ ಉಚಿತಂ ಪ್ರತಿಪದ್ಯ ಸೇತ್ವ. ಪುಷ್ಪಾಭಿಷೇಕವನ್ನು ಪ್ರತಿಪದ್ಯಸೆ, ಆದರೆ ಅವನಿಗೆ ಮಾಡಿದ್ದೆಲ್ಲ ನಿನಗೆ ಬಂದುಬಿಡುತ್ತೆ. ಸೊ ನಿನಗೆ ಅವರ ಅಭಿಷೇಕ ಮಾಡೋದು. ಅವನ ತಲೆ ಮೇಲೆ ಏನೋ ಒಂದು ಹೋಗ್ಬೋದು, ಆದರೆ ನಿನಗೆಲ್ಲನೂ ಬಿದ್ದುಬಿಡುತ್ತೆ. ಆದರೆ ಪುಷ್ಪಾಭಿಷೇಕ ಯಾರಿಗೆ ಮಾಡ್ತಾರೆ? ದೇವತೆಗಳು ಪಾದುಕೆಗೆ. ಸೊ ದೇವಾಸುರ ಸಮರದಲ್ಲಿ ಗೆದ್ದವರು ಯಾರು?
ಗೆಲ್ಲಿಸಿದವರು ಯಾರು, ಗೆದ್ದವರೇ ಯಾರು ಅಂತಾರೆ. ಗೆಲ್ಲಿಸಿದವಳು ಪಾದುಕೆ ಅಲ್ಲ, ಗೆದ್ದವಳೇ ಪಾದುಕೆ ಅಂದ್ಬಿಡ್ತಾರೆ ಪರಮಾತ್ಮ. ಆದರೂ ಅಷ್ಟರೊಳಗೆ ಏನು ಮಾಡಿದ್ರು, ಇಲ್ಲಿ ಆ ಥರ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅಷ್ಟರೊಳಗೆ ಏನು ಮಾಡಿದ್ರು, ಭಗವಂತ ಹೊರಟ ಅಸುರರನ್ನು ಕೊಂದ, ದೇವತೆಗಳು ನಿನಗೆ ಹೂವನ್ನು ವರ್ಷ ಮಾಡ್ತಾರೆ. ಅಷ್ಟರೊಳಗೆ ಅವನು ಪಾದುಕೆಯನ್ನು ಧರಿಸ್ಕೊಂಡು ಬಿಟ್ಟಿದ್ದಾನೋ ಇಲ್ವೋ, ಧರಿಸ್ಕೊಂಡು ಬಿಟ್ಟಿರೋದ್ರಿಂದ ನೀನು ನಿನಗೆ ಹಾಕಿದ್ದಂಥ ಹೂವೆಲ್ಲ ದೇವರ ಪಾದಕ್ಕೆ ಕೆಳಗೆ ಹೊಟ್ಟೋಯ್ತು, ಪಾದಕ್ಕೆ ಕೆಳಗೆ ಹೊಟ್ಟೋಯ್ತು. ಯಾಕೆಂದರೆ ಅದ್ರ ಮೇಲೆ ಹಾಕ್ಕೊಂಬಿಟ್ಟ, ಅಷ್ಟರೊಳಗೆ ಹಾಕ್ಕೊಂಬಿಟ್ಟ. ಅದರಿಂದ ಆ ಭಗವಂತನ ಪಾದಗಳೇ ನಿನಗೆ ಹೂವು. ಭಗವಂತನ ಪಾದವೇ ಅರವಿಂದ ಅಲ್ವಾ, ಅದು ಪಾದಾರವಿಂದ. ಆ ಪಾದಾರವಿಂದವೇ ನಿನಗೂ ಆಯ್ತು. ಯಾಕೆಂದರೆ ಅವ್ನು ಧರಿಸ್ಕೊಂಡ್ಬಿಟ್ಟು ಎಲ್ಲ ಹೂವು ಹೊಟ್ಟೋಯ್ತು. ಸೊ ಅದರಿಂದ ಪಾದುಕೆಗೆ ಹೋಯ್ತಾ ಅಂತಂದರೆ ನಾವೇನು ಹೇಳ್ತೀವಿ, ಎಲ್ಲವೂ ಪಾದುಕೆಗೆ ಹೋಗಿ ಸೇರುತ್ತೆ ಅಂತಲೇ ಹೇಳೋದು. ಆದರೆ ಇವಳಿಗೆ ನಿಜವಾದ ಪುಷ್ಪ ಯಾವುದು ಅಂದರೆ ದೇಶಿಗರು ಹೇಳ್ತಾರೆ, ಪರಮಾತ್ಮನ ಪಾದಾರವಿಂದ ಎನ್ನುವಂಥ ಅರವಿಂದವೇ ನಿನಗೆ ಪುಷ್ಪ, ಕೆಳಭಾಗದಲ್ಲಿ ಇರುವಂಥದ್ದು ಅಂತ. ಇಲ್ಲಿ ಪದ್ಮೇಕ್ಷಣಸ್ಯ ಪದಪದ್ಮ ನಿವೇಶ. ಅದರಿಂದ ಆ ಹೂವು ದೇವರ ಪಾದವೇ ಅಲ್ವಾ. ಆ ಹೂವಿಗಿಂತ ದೇವರ ಪಾದಾರವಿಂದ ತಾನೇ ನಿಲ್ಲಬೇಕು. ದುಂಬಿಗಳಿಗೆ ನಾಭಿ ಕಮಲ ಬೇಡ, ನಿನ್ನಲ್ಲಿರುವಂಥ ಕಮಲ ಬೇಕು. ಆದರೆ ನಿನಗೆ ಈ ಪುಷ್ಪಗಳೆಲ್ಲ ಬೇಡ, ಪರಮಾತ್ಮನ ಪಾದಾರವಿಂದ ಇದ್ದರೆ ಸಾಕು ಅಂತ ಅರ್ಥ. ಪರಮಾತ್ಮನ ಅಡಿಗಳೇ ನಿನಗೆ ಹೂವು. ಅವರು ದೇವತೆಗಳು ಎಷ್ಟಾದರೂ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು. ಅಂದರೆ ಪರಮಾತ್ಮನಿಗೆ ಆಚಾರ್ಯರೆಷ್ಟು ಪ್ರೀತಿಯೋ, ಆಚಾರ್ಯರು ತುಂಬ ಪ್ರೀತಿ ಅಲ್ವಾ ಪರಮಾತ್ಮನಿಗೆ, ತುಂಬ ಬೇಕಾದವು. ಅದರಿಂದ ನಾವೇನು ಮಾಡಬೇಕು, ಆಚಾರ್ಯರನ್ನು ನಮ್ಮ ತಲೆ ಮೇಲೆ ಭೂಷಣವಾಗಿ ಇಟ್ಕೊಂಡಾಗ ನಮಗೆ ಅದೇ ಭೂಷಣ, ಅದೇ ಹೂವು, ಅದೇ ಪರಮಾತ್ಮನ ನಾವು ಅದೇನು ಹೇಳ್ತೀವಿ, ನಿರ್ಮಾಲ್ಯ ಅಂತೀವಿ. ಆ ನಿರ್ಮಾಲ್ಯ ಯಾವುದು ಅಂತಂದರೂ ಆಚಾರ್ಯರ ಪಾದುಕೆ. ಅದನ್ನು ಇಟ್ಕೊಂಡು ದಿಶಿ ಮುನಿಪತ್ನೋ ದಂಡಕಾರಣ್ಯ ಭಾಗ್ಯೆ ನ ಜಗತಿ ಬಹುಮಾನಾನ ನೂನಮದ್ಯಾಪಿ ನೂಲಂ ರಘುಪತಿ ಪದರಕ್ಷೆ ತತ್ಪರಿಷ್ಕಾರ ಹೇತೋ ಅಪಚಿತ ಕುಸುಮಾನಾಂ ಆಶ್ರಮಾನೋಕಾನಾಂ. ಆದರೆ ಹೇಳ್ತಾರೆ, ಈಗ ಮುನಿಪತ್ನಿಯರು ದಂಡಕಾರಣ್ಯದಲ್ಲಿ ಇಲ್ಲಿ ತಿರ್ಗಾ ರಾಮಾವತಾರಕ್ಕೆ ಹೊಟ್ಟೋಗ್ಬಿಟ್ರು. ರಾಮಾವತಾರದಲ್ಲಿ ಭರತ ಪಾದುಕೆಯನ್ನು ವಿಜಯ ಮಾಡಿಸ್ಕೊಂಡು ಬರ್ತಾ ಇದ್ದಾಗ ಒಂದೊಂದು ಆಶ್ರಮದವರು ಮುನಿಪತ್ನಿಗಳು ಅದಕ್ಕೆ ಪೂಜೆ ಮಾಡಿದರು. ಅಲ್ಲಲ್ಲಿ ಇಟ್ಟು ಪೂಜೆ ಮಾಡಿ ಇದ್ರಂತೆ. ಹಂಗೆ ಇಟ್ಕೊಂಡು ಅವರು ವಾಪಸ್ ಎಷ್ಟು ಬರಬೇಕಲ್ಲ ಚಿತ್ರಕೂಟದಿಂದ. ಮುನಿಪತ್ನಿಯರು ಆಗಿನ ಕಾಲ ತ್ರೇತಾಯುಗದಲ್ಲಿ ಮಾಡಿದ್ರು. ಆಮೇಲೂ ಜ್ಞಾಪಿಸ್ಕೊಳ್ತಾಯಿದ್ರು, ರಾಮನ ಪಾದುಕೆ ಇಲ್ಲಿ ಬಂದಿತ್ತು ಅಂತ ಪಾದುಕೆ ಒಂದು ಇದನ್ನು ಮಾಡಿ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡ್ತಾರೆ. ಈಗಲೂ ಮಾಡ್ತಾರೆ ಅಂತಾರೆ ದಂಡಕಾರಣ್ಯ ಭಾಗೆ ಮುನಿಪತ್ನಿಗಳು. ಅದರಿಂದ ಮರ್ಯಾದೆಗೋಸ್ಕರವಾಗಿ ಈಗಲೂ ಕೂಡ ಆ ಮರದ ಒಂದು ಅಡಿಯನ್ನು ಇಟ್ಕೊಂಡು ಮುನಿಪತ್ನಿಯರು ಈಗಲೂ ದಂಡಕಾರಣ್ಯದಲ್ಲಿರುವಂಥವರು ಇಲ್ಲಿ ಪಾದುಕೆ ಬಂದಿತ್ತು, ರಾಮನ ಪಾದುಕೆ. ನಾವು ಮನೆಯಲ್ಲೂ ರಾಮನ ಪಾದುಕೆಯನ್ನು ಇಟ್ಕೊಂಡಿಲ್ವ ಇವಾಗ? ಮುನಿಪತ್ನಿಯರು ಅಂತಂದರೆ ಮನನಶೀಲರು, ರಾಮನನ್ನು ಸ್ತೋತ್ರ ಮಾಡ್ತಾ ಇರುವಂತಹ ಅವರು ಕೂಡ ಹೂಗಳನ್ನು ತಂದು ಸಮರ್ಪಣೆ ಮಾಡಿದ್ರು ಆಗಿನ ಕಾಲದಲ್ಲಿ. ಈಗಲೂ ಆ ಹೂವು ಅದಕ್ಕೆ ಸಮರ್ಪಣೆ ಮಾಡಬೇಕು ಅಂತೇಳಿ ಮರದ ಕೆಳಗಡೆ ಅದನ್ನು ಇಟ್ಟು ಪೂಜೆ ಮಾಡ್ತಾರಂತೆ, ಎಲ್ಲ ಪಾದುಕೆಗೆ ಹೋಗಲಿ ಅಂತ. ಅದರಿಂದ ನಾವು ಕೂಡ ರಾಮನ ಪಾದುಕೆಯನ್ನು ಇಟ್ಕೊಂಡು ಪಾದುಕೆಗೆ ಪೂಜೆ ಮಾಡ್ತೀವಿ. ಯಾರು ತೋರಿಸ್ಕೊಟ್ರು? ಮುನಿಪತ್ನಿ ಅಂದರು. ಅದರಿಂದ ನಾವು ಯಾವಾಗಲೂ ಆಚಾರ್ಯರ ಪಾದುಕೆ, ರಾಮನ ಪಾದುಕೆ ಒಂದೇ ಅಂತ ಆರಾಧನೆ ಮಾಡಬೇಕು. ಆಚಾರ್ಯ ದೇವೋಭವ ಅಂದಮೇಲೆ ದೇವರಿಗೆ ಸಮಾನ ತಾನೆ. ಸೊ ಆಚಾರ್ಯ ಫೋಟೋವನ್ನು ಮೇಲೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು, ಪರಮಾತ್ಮನಿಗಿಂತ ಮೇಲೆ ಹಾಕ್ಕೊಳ್ಬೇಕು. ಅವರನ್ನು ನಾವು ಯಾವಾಗಲೂ ಧ್ಯಾನ ಮಾಡ್ತಾ ಇರಬೇಕು. ಅವರೇ ನಮಗೆ ಮುಖ್ಯ ಆರಾಧ್ಯ ದೇವತೆ. ನಮ್ಮ ಆಚಾರ್ಯರು, ಆಚಾರ್ಯರ ಪಾದುಕೆ, ಆಚಾರ್ಯ ಪ್ರತಿಪತ್ತಿ ಬಂದರೆ ಪರಮಾತ್ಮ ಎಲ್ಲವನ್ನು ನಿಮಗೇನಾದರೂ ಬೇಕಾ, ಆಸೆ ಇದೆಯಾ? ಆಸೆ ಇದ್ದರೆ ಕೇಳಬೇಡಿ, ಪಾದುಕೆ ಆರಾಧನೆ ಮಾಡಿ ಎಲ್ಲನೂ ಕೊಟ್ಟುಬಿಡ್ತಾಳೆ ಅಂತ ಅರ್ಥ ಅನ್ವಯಿಸ್ಕೊಳ್ಬೇಕು. ಯಾಕೆಂದರೆ ಮನುಷ್ಯನಿಗೆ ಮನೋರಥ ಇಲ್ಲದೆ ಇರೋದಿಲ್ಲ.
ಇದ್ದೇ ಇರುತ್ತೆ, ಇರಲ್ವಾ? ನೀವು ಎಷ್ಟು ವೈರಾಗ್ಯ ಇದ್ರೂ ಇದ್ದೇ ಇರುತ್ತೆ. ಲವಲೇಶವೂ ಇಲ್ಲ ಅಂತ ಯಾರು ಹೇಳ್ಕೊಳಕ್ಕಾಗಲ್ಲ. ಕಡೆಯವರೆಗೂ ಆಸೆ, ಏನೋ ಒಂದು ಆಸೆ. ಆಸೆ ಏನು? ನಾನು ಯಾರಿಗೂ ಕಷ್ಟ ಕೊಡದೆ ಹೋಗಬೇಕು ಅನ್ನೋದು ಆಸೆ ತಾನು. ಅದೇ ಆಸೆ ತಾನು, ಆಸೆನೇ ಆಸೆ. ಆ ಆಸೆ ಏನೂ ಇಲ್ಲದೆ ಪರಮಾತ್ಮ ಒಬ್ಬನೇ ಅಂತ ಇರೋಕ್ಕಾಗತ್ತಾ? ಆಚಾರ್ಯ ಒಬ್ಬರೇ ನನಗೆ ಅಂತ ಇರೋಕ್ಕೆ ಸಾಧ್ಯ? ಸರ್ವಮೂ ಆಚಾರ್ಯ. ಮಧುರ ಕವಿ ಆಳ್ವಾರಂತೆ ಆ ಪ್ರತಿಪತ್ತಿ ಬರಬೇಕು. ಆ ಪ್ರತಿಪತ್ತಿ ಬಂದು ನನಗೇನು ಬೇಡ, ಏನು ಬೇಡ, ನಿಜವಾದ ಬೇಡ ಅನ್ನುವಂಥ ವೈರಾಗ್ಯ ಬಂದರೆ ಮಾತ್ರ ಅದು ವೈರಾಗ್ಯ. ಇಲ್ಲ ಅಂದರೆ ಆ ಕಾಲಕ್ಕೆ ತಕ್ಕಂತೆ ವೈರಾಗ್ಯ, ಪ್ರಯೋಜನವಿಲ್ಲದ್ದು, ತಾತ್ಕಾಲಿಕ ವೈರಾಗ್ಯ, ಬಾಯಿನಲ್ಲಿ ಮಾತ್ರ. ಅದು ನಿಜವಾದ ಹೃದಯದ ಅಡಿಭಾಗದಿಂದ ಅಂತಾರೆ. ಅದಕ್ಕೆ ಅಂತರಂಗವೂ ಅಲ್ಲ, ಹೃದಯದೊಳಗೂ ಅಂತಲೇ ಹೇಳಲ್ಲ, ಕೆಳಗಡೆ. ಅದಕ್ಕೆ ತಾನೇ ನರಸಿಂಹ ಹುಡುಕಿದ್ದು, ಎಲ್ಲಾದರೂ ಕೆಳಗಡೆ ಏನಾದರೂ ಇದೆಯಾ ಅಂತ. ಅದು ಬರಬೇಕು. ಆ ವೈರಾಗ್ಯ ಬಂದರೆ ಅಲ್ಲೂ ಕೂಡ ಆಚಾರ್ಯ ಪ್ರತಿಪತ್ತಿಯ ರಿಫ್ಲೆಕ್ಷನ್ ಅಲ್ಲಿರುತ್ತೆ. ಅಲ್ಲಿದ್ದಾಗ ನಿರ್ಮಲವಾಗುತ್ತೆ ನಮ್ಮ ಮನಸ್ಸು, ಯಾವ ದೋಷವೂ ಇರೋದಿಲ್ಲ. ಇಲ್ಲದೇ ಇದ್ದರೆ ದೋಷಯುಕ್ತ. ಅವ್ರ ಮೇಲೆ, ಇವ್ರ ಮೇಲೆ, ಅದ್ರ ಮೇಲೆ, ಇದ್ರ ಮೇಲೆ, ಎಲ್ಲದ್ರ ಮೇಲೂ ದೋಷ. ಹೇಳ್ತೀವೋ ಇಲ್ಲೋ, ಅದೇ ಕಾರಣ ನಮ್ಮಲ್ಲಿ ಏನೋ ಇದೆ ಅಂತ ಅರ್ಥ. ಯಾವಾಗ ಬೇರೆ ಇದರಲ್ಲಿ, ಹೊರಗಿನದ್ರಲ್ಲಿ ಹುಡುಕ್ತೀವೋ ದೋಷವನ್ನು, ಆಗ ನಮ್ಮಲ್ಲಿ ದೋಷ ಇದೆ ಅಂತ ಅರ್ಥ. ಯಾವಾಗ ನಾವು ಎಲ್ಲವನ್ನೂ ಅಕ್ಸೆಪ್ಟ್ ಮಾಡಿಕೊಂಡು ಸಂತೋಷವಾಗಿರ್ತೇವೋ ಆಗ ನಿಜವಾದ ಸಂತೋಷ ಒಳಗಡೆ ಇದೆ. ಅದು ಏನು ಮಾಡಬೇಕು? ಬರೆಸ್ಕೊಳ್ಬೇಕು. ಇದು ಆಗಲ್ಲ ಅಂತ ಹೇಳೋ ಹಂಗಿಲ್ಲ. ಆಚಾರ್ಯ ಕೃಪಾ ಕಟಾಕ್ಷ ಇರುತ್ತೆ, ಆದರೆ ನಾವು ಅದನ್ನು ಕಂಡಿಡ್ಕೊಂಡ್ರೆ ಆಗಿಬಿಡುತ್ತೆ. ಅಷ್ಟು ಕಂಡಿಡ್ಕೊಂಡ್ರೆ ಆಗಿಬಿಡುತ್ತೆ, ಇಲ್ಲ ಅಂತಲ್ಲ. ಕೃಪಾ ಕಟಾಕ್ಷ ಇದೆ ಅಂತ ಕಂಡಿಡ್ಕೊಳ್ಳೋದು ಹೇಗೆ? ನಮಗೆ ಅದು ಬಂದಾಗ, ಅಷ್ಟು ಬಂದಾಗ ಅದಕ್ಕೆ ಬೇಕಾದಷ್ಟು ರೀಸನ್ಸ್ ಉಂಟು. ಪಾಸಿಟಿವ್ ಆಗೂ ಉಂಟು, ನೆಗೆಟಿವ್ ಆಗೂ ಉಂಟು. ಎರಡನ್ನೂ ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತ ಅರ್ಥ ಆಗುತ್ತೆ. ಸೊ ಶರಣಾಗತಿ ಪ್ರಪನ್ನರ ಲಕ್ಷಣ ಸದಾ ಶಾಂತತೆಯಿಂದ, ಅದ್ವೇಷದಿಂದ ಸಂತೋಷವಾಗಿರುವಂಥದ್ದೇ ಅವರ ಲಕ್ಷಣ. ಸದಾ ಪರಮಾತ್ಮನ ಆಚಾರ್ಯರ ಧ್ಯಾನ ಮಾಡ್ತಾ ಇರೋದೇ ಉತ್ತರ ಕೃತ್ಯಾಧಿಕರಣ. ಉತ್ತರ ಕೃತ್ಯ. ಪೂರ್ವದಲ್ಲಿ ಏನಿದ್ರೂ ಅದು ಇಟ್ ಈಸ್ ನಾಟ್ ಎಟ್ ಆಲ್ ಎ ಕ್ರೈಟೀರಿಯಾ. ಅದು ಹೊಟ್ಟೋಯ್ತದ್ದು, ಆಗೋಯ್ತು. ಶರಣಾಗತಿ ಆದಮೇಲೆ ನಾವು ಯಾವ ರೀತಿ ನಡ್ಕೊಳ್ತೀವಿ, ಯಾವ ಸ್ವಭಾವದಿಂದ ಇರ್ತೀವಿ, ಹೇಗಿರ್ತೀವಿ ಅನ್ನೋದು ಆಚಾರ್ಯ ಕಟಾಕ್ಷದ ಮೂಲಕ ಗೊತ್ತಾಗುತ್ತೆ. ಅದಕ್ಕೆ ಪಾತ್ರ ಆಗಬೇಕಾದ್ರೆ ಏನು ಮಾಡಬೇಕು? ಪ್ರೀತಿ ಮಾಡಬೇಕು ಆಚಾರ್ಯ. ಸೊ ಎಲ್ಲರೂ ತಿಳ್ಕೊಳ್ಬೇಕು ಆಚಾರ್ಯ ವೈಭವವನ್ನು. ಅದರಿಂದ ಗುಲಾಮರಾಗಿಬಿಡಬೇಕು. ಗುಲಾಮರಾಗಿ ಅಲ್ಲೇ ನಿವೇಶ ಮಾಡಬೇಕು. ಆಗ ಅವರ ಪೂರ್ತಿ ಕಟಾಕ್ಷ ಸಿಗತ್ತೆ. ಪರಮಾತ್ಮನಿಗೆ ನಾವು ಬೇಕು ಅಂತ ಅನಿಸುತ್ತೆ, ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಆಚಾರ್ಯರನ್ನು ನೋಡೇ ಕರ್ಕೊಂಡು ಹೋಗೋದು ಆಫ್ಕೋರ್ಸ್. ಆದ್ರೂ ನಾವು ಆಚಾರ್ಯರಿಗೆ ಪ್ರೀತಿ ಮಾಡಿಬಿಟ್ರೆ ಅಲ್ಲಿ ನಮಗೆ ಸಂದೇಹವೇ ಇಲ್ಲ. ಪರಮಾತ್ಮನ ಪ್ರೀತಿ, ಭಕ್ತಿ, ಸಂದೇಹ. ಆಚಾರ್ಯರ ಪ್ರೀತಿಗೆ, ಭಕ್ತಿಗೆ ಸಂದೇಹವೇ ಇಲ್ಲ. ಅದರಿಂದ ನಾವು ಸಂಪೂರ್ಣವಾಗಿ ನಂಬುವಂಥವರು, ನಂಬಿಗಳು ಅವರು. ಆಚಾರ್ಯ ಒಳ್ಳಲ್ ಔದಾರಿಗಳು, ಆಚಾರ್ಯ ನಂಬಿಗಳು. ಅದರಿಂದ ಅವರನ್ನು ನಂಬಿ ಸಂಪೂರ್ಣವಾಗಿ ಯಾರ್ಯಾರಿಗೆ ಶರಣಾಗತಿ ಆಗಿಲ್ವೋ ಮಾಡ್ಕೊಂಡು ಬಿಡಿ, ಹಾಯ್ ಅಂತ ಇರ್ಬೋದು, ಯಾವ ತೊಂದರೆಯೂ ಇಲ್ಲದೆ ಅಂತ ಪಾದುಕಾ ಸಹಸ್ರದಲ್ಲಿ ವ್ಯಾಖ್ಯಾನದಲ್ಲಿ ಆಚಾರ್ಯರ ಪ್ರತಿಪಾದನೆ. ಸಂತ ಶ್ರೀರಂಗ ಪೃಥ್ವೀಶ ಜಯತಿ ಯತಿರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ ತದ್ವೇದನಾ ತ್ರಿವೇದಿ ಅವಂತ್ಯಂತೋ ಜಯಂತಿ ಭುವಿ ಸಂತಗ. ಸಂತ ಶ್ರೀರಂಗ ಪೃಥ್ವೀಶ ಚರಣತ್ರಾಣಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜರೇಣವಗ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಆಚಾರ್ಯನ್ ತಿರುವಡಿಗಳೇ ಶರಣಂ.